ಎಮ್ ಎಲ್ ಯಾಕೆ ಮಾತಾಡ್ತಿಲ್ಲ ಯಾಕೆ ಯಾವಾಗೂ ಎಮ್ ಎಲ್ ನಾನು ಆ್ಯಕ್ಚುಲಿ ಇದಿಲ್ಲ ನಾನು ಅಲ್ಪಸಂಖ್ಯಾತ ಅಭಿವೃದ್ಧಿ ವಿಮೆ ಅಂತ ಹೇಳಿ ಬಂತಲ್ಲ ಅದಕ್ಕೋಸ್ಕರ ಬಂದೆ ಅದ್ರ ಬಗ್ಗೆ ಯಾವೇ ಒಂದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾರೂ ಮಾತಾಡ್ತಿಲ್ಲ ಒಬ್ಬಟ್ಟು ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಆಗಿ ಯಾಕೆ ಮಾತಾಡ್ತಾರೆ ಅದ್ರ ಬಗ್ಗೆ ಅದಕ್ಕಿಂತ ಜಾಸ್ತಿ SDP ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಿದ್ದೆ ಬೇರೆ ಪಾರ್ಟಿ ಯಾಕೆ ಇದು ಮಾಡ್ತಿಲ್ಲ ಅಂತೇಳಿ ನಾವು ಸಪೋರ್ಟ್ ಮಾಡಿ ಪಾರ್ಟಿಗೆ ನಮ್ಗೆ ಸಹಾಯ ಮಾಡ್ತೀವಿ ಯಾಕೆ ಅಂತ ನಿಮಗೆ ಸಂಶಯ ನಾನು ಅಲ್ಲೇ ಕ್ವಶನ್ ಕೇಳೋದು ದೇಶಪೂರ್ವಕವಾಗಿ ಅಲ್ಲ ಅದ್ರ ಬಗ್ಗೆ ಅರಿವು ಇಲ್ಲ ಅದರ ಪ್ರಿಫರ್ಗೇಷನ್ ಗೊತ್ತಿಲ್ಲ ಯಾಕಂದರೆ ಒಳ್ಳೇದಾಗೋದು ಅಲ್ಲ ಮುಸಲ್ಮಾನ್ 90% ವೋಟ್ನ ಉಂಟಲ್ಲ ಕಾಂಗ್ರೆಸ್ಸಿಗೆ ಹಾಕ್ತಿದ್ದೆ ಆದ್ರೂ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಎಲ್ಲ ರೀತಿಯಲ್ಲಿ ಇದು ಮಾಡ್ತಿದ್ದೆ ಈ ಬಗ್ಗೆ ನಾವು ಯಾರು ಆ ಸಮಾಜದ ಲೀಡರ್ಸ್ ಇದ್ದಾರೆ ಅವರೆಲ್ಲ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಕು. ಈಗ ನೋಡಿ ತೊಂದರೆ ಆಗುವಂಥದ್ದು ಇದ್ದರೆ ಇಮಿಡಿಯೇಟ್ ಆಗಿ ಅದನ್ನು ಖಂಡನೆ ಮಾಡಿ ಜಮೀರ್ ಅಹಮದ್ ಖಾನ್ ಮಾತಾಡ್ತಿದ್ರು ಅವ್ರನ್ನೂ ಈಗ ಮಾತಾಡಬಾರ್ದು ಇಲ್ಲ ಯಾಕಂದ್ರೆ ಅವ್ರನ್ನ ಉಂಟು ಸದೆ ಪಡ್ತಿದ್ದಾರೆ UT ಖಾದರ್ ಇದ್ದಾರೆ ಅವ್ರನ್ನ ಉಂಟು ಸ್ಥಾನದಲ್ಲಿ ಅವರು ಸಹ ಮಾತಾಡೋಕ್ಕಿಲ್ಲ ಅದೇ ಸ್ಪೀಕರ್ ಮಾಡಿದ್ದಾರೆ ಅವ್ರು ಮಾತಾಡೋಂಗಿಲ್ಲ ಆ ಟೈಪ್ ನಮ್ಮ ಉಂಟಲ್ಲ ಅವಸ್ಥೆ ಏನಾಗಿದೆ ಅಂತ ಉಂಟಲ್ಲ ಒಂಥರ ಇಕ್ಕಟ್ಟಿನ ಸಿಕ್ಕಾಕೊಂಡಿದ್ದಾಗಿದೆ ಇದಕ್ಕೆ ಪರಿಹಾರ ಅಂತ ನಿಮ್ಮ ಸಮುದಾಯ ಯಾರು ಕೊಡ್ತಿಲ್ಲ ಅಂತ ಎಲ್ಲ ನಾವು ಮಾಡ್ತೀವಿ ಡೋಂಟ್ ವರಿ ಅಲ್ಲ ಸರ್ ನಾವು ಇದು ಕೇಳಿ ನಿಮ್ಮ ಜೊತೆ ಇದ್ದೇವೆ ಅಲ್ಲ ಹೌದು ನಾವು ಉಂಟಲ್ಲ ನಾವು ಚಿಕ್ಕದಿಂದ ಸಪೋರ್ಟ್ ಮಾಡಿ ನಾವು ಇನ್ನು ಮುಂದಕ್ಕೂ ಹಾಗೆ ಅಲ್ಲ ನಾನು ನೀವು ಹೇಳಿದ್ದನ್ನು ಗಮನದಲ್ಲಿ ಓಕೆ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಅದೇನು ಕೂಡ 4 ಗಂಟೆ ಕ್ಲೋಸ್ ಆಗುತ್ತೆ ನಾನು ಇಲ್ಲಿ ಉಂಟಲ್ಲ ಬೇರೆ ರಾಜ್ಯಗಳಿಂದ ತುಂಬ ಬರ್ತಿದ್ದಾರೆ ಇಲ್ಲಿ ರಾತ್ರಿ ಉಂಟಲ್ಲ ಇಲ್ಲಿ ಏನಾದರೂ ಅನಾಹುತ 15 ಕಿಲೋಮೀಟರ್ ಅದಕ್ಕೆ ಇಲ್ಲಿ ಉಂಟಲ್ಲ ಒಂದು ಸಮುದಾಯ ಭವನ ಅಂತ ಒಂದು ಮಾಡಿದ್ರೆ ಒಂದು ಬೆಟ್ಟರ್ ಮತ್ತು ಲೇಡಿ ಡಾಕ್ಟರ್ ಒಂದು ಇಲ್ಲಿ ಒಂದು ಡಾಕ್ಟರ್ ಮಾಡಿದರೆ ಒಳ್ಳೆಯದು. ಸಿಂಗಲ್ ಒಂದು ಡಾಕ್ಟರ್ ಹಾಸ್ಪಿಟಲ್ ಕಮ್ಯುನಿಟಿ ಹಾಸ್ಪಿಟಲ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಒಬ್ಬ ಡಾಕ್ಟರ್ ಮಾತ್ರ ಅಲ್ಲ ಯಾಕಂದ್ರೆ ಇಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆದರೆ 25 ಬೆಡ್ ಸಮುದಾಯ ಭವನ ಸಮುದಾಯ ಭವನ ಇದಾಗಿ